ಸ್ಥಳದಲ್ಲಿ ಭಾರಿ ಹೈಡ್ರಾಮ ನಡೀತಾ ಇದೆ. ಈಗ ಸ್ಥಳದಲ್ಲಿ ತಳ್ಳಾಟ, ನೂಕಾಟ, ಕೂಗಾಟ, ಚೀರಾಟ, ಹಾರಾಟ. ಫ್ರೀಡಂ ಪಾರ್ಕ್ನಲ್ಲಿ ನೌಕರರು ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ. ನೋಡಿ, ವೇದಿಕೆ ಮುಂಭಾಗದಲ್ಲೇ ಬಂದು ನಮ್ಮ ಕಡೆಯಿಂದ ಆಗೋದಿಲ್ಲ, ನಾವು ಮನೆಗೆ ಹೋಗಲ್ಲ, ನಾವು ವಾಪಸ್ ಹಿಂತೆಗೆದುಕೊಳ್ಳುವುದಿಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ನೂಕಾಟ ತಳ್ಳಾಟ ಆಗ್ತಾ ಇದೆ. ಅವ್ರನ್ನ ಮನವೊಲಿಸುವಂತಹ ಪ್ರಯತ್ನಗಳನ್ನ ಆ ಜಂಟಿ ಕ್ರಿಯಾ ಸಮಿತಿಯ ಸದಸ್ಯರು ಮಾಡ್ತಾ ಇದ್ದಾರೆ. ಮೈಕ್ನಲ್ಲಿ ಅನೌನ್ಸ್ ಮಾಡ್ತಾ ಇದ್ದಾರೆ, ಅವರು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯುವುದಿಲ್ಲ ಅನ್ನುವಂತಹ ಎಚ್ಚರಿಕೆಗಳನ್ನು ಅವರು ಕೊಡ್ತಾ ಇದ್ದಾರೆ. ನೋಡ್ತಾ ಇದ್ದೀವಿ, ಅವ್ರಿಗೆ ಜೋರು ಧ್ವನಿಯಲ್ಲೇ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸ್ತಾ ಇದ್ದಾರೆ. 4 ನಿಗಮಗಳ ನೌಕರರು ಹೋರಾಟಕ್ಕೆ ಬಂದಿರೋದು. ಕಲ್ಯಾಣ ಕರ್ನಾಟಕ ಭಾಗ, ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಮತ್ತು BMTC, KSRTC. ನೋಡಿ, ಇಲ್ಲಿ ತಳ್ಳಾಟ ನಡೀತಾ ಇದೆ. ಅವರ ಮನವೊಲಿಸುವಂಥ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮಗನಿಸ್ತಾ ಇದೆ ಇದು ಒಂದು ರೀತಿ ಇಕ್ಕಟ್ಟಿನ ಪರಿಸ್ಥಿತಿ ಬಂದುಬಿಡ್ತು. ಹೋರಾಟಗಾರರಿಗೂ ಕೂಡ ಅವರು ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಅವ್ರ ನೋವನ್ನು ಅವ್ರು ಹೊರ ಹಾಕ್ತಾ ಇದ್ದಾರೆ. ಈಗ ನಾವು ಜಂಟಿ ಕ್ರಿಯಾ ಸಮಿತಿ ಇವತ್ತು ಕರೆ ಕೊಟ್ಟಿದ್ದು ಬೆಂಗಳೂರು ಚಲೋ ಕಾರ್ಯಕ್ರಮಕ್ಕೆ ಏನ್ ತೀರ್ಮಾನವನ್ನು ಮಾಡಿದೆ ರಾಜ್ಯ ಸರ್ಕಾರ ಈಗಾಗಲೇ 38 ತಿಂಗಳ ವೇತನ ಹಿಂಬಾಗಿ 26 ತಿಂಗಳು ಕೂಡ ಒಪ್ಕೊಂಡಿದೆ. 25ರಿಂದ ವೇತನ ಪರಿಷ್ಕರಣೆಗೆ ಒಪ್ಕೊಂಡಿದೆ. ಈಗ ಜಂಟಿ ಕ್ರಿಯಾ ಸಮಿತಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಎಲ್ಲ ವಿಷಯಗಳನ್ನು ಗಮನಕ್ಕೆ ತಗೊಂಡು ಚರ್ಚೆ ಮಾಡಿ ಒಂದು ಒಮ್ಮತದ ಅಭಿಪ್ರಾಯಕ್ಕೆ ಬಂದಿದೆ. ಇವತ್ತು ನಾವೇನು ಮುಷ್ಕರದ ಕರೆ ಕೊಡಬೇಕು ಅಂತ ಹೇಳಿದ್ವಿ. ಸರ್ಕಾರ ಇವತ್ತು ಅದಕ್ಕೆ ಮಣಿದು ಸಾಕಷ್ಟು ಕೆಳಗಡೆ ಬಂದಿದೆ. ಈಗ 26 ತಿಂಗಳ ಅರಿಯರ್ಸ್ ಅನ್ನ ಕೊಡಕ್ಕೆ ಒಪ್ಪಿದ್ದಾರೆ ಸರ್. ಈಗ 26 ತಿಂಗಳ ಅರಿಯರ್ಸ್ ಕೊಡ್ಲಿಕ್ಕೆ ಮುಂದೆ ಬಂದಿದೆ. ಮತ್ತೆ ಈಗ 1/4/25 ಅಂತ ಹೇಳಿದ್ದಾರೆ. ಮಾನ್ಯ MD ಅವರು ಬಂದಿಲ್ಲಿ ಅಡ್ರೆಸ್ ಮಾಡುವ ಸಂದರ್ಭದಲ್ಲಿ ನಿವೃತ್ತ ನೌಕರರ ಹಿತವನ್ನು ನಾವು
ಖಂಡಿತವಾಗ್ಲೂ ಕಾಪಾಡ್ತೀವಿ ಅನ್ನುವಂತ ಭರವಸೆನ ಕೊಟ್ಟಿದ್ದಾರೆ. ಈ ಎಲ್ಲ ಅಂಶಗಳನ್ನ ಪರಿಶೀಲನೆ ಮಾಡಿ ಜಂಟಿ ಕ್ರಿಯಾ ಸಮಿತಿ ನಾವು ಯಾವುದೇ ಮುಷ್ಕರಕ್ಕೆ ಇವತ್ತು ಕರೆ ಕೊಡ್ತಾ ಇಲ್ಲ. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, ನಮ್ಮ ಪ್ರತಿಭಟನೆ ಹೋರಾಟ ಮುಂದುವರಿಯುತ್ತೆ. ನಾವು ಅವ್ರೇನು 38 ತಿಂಗಳ ಅರಿಯರ್ಸ್ ಬದಲಿಗೆ 26 ಕೊಟ್ಟಿದ್ದಾರೆ, ಅದನ್ನ ನಾವು ಒಪ್ಪೋದಿಲ್ಲ. ಮತ್ತೆ ಅವರು 1/24 ವೇತನ ಪರಿಷ್ಕರಣೆ ಮಾಡಬೇಕು ಅನ್ನೋ ಹೋರಾಟ ಮುಂದುವರಿಯುತ್ತೆ. ಅದರ ಭಾಗವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲೇನೆ ಮಾರ್ಚ್ 2ನೇ ತಾರೀಕಿಗೆ ಮೊದಲನೇ ಬಾರಿಗೆ ಹಾಸನ ಮತ್ತು ಚಿಕ್ಕಮಗಳೂರು ವಿಭಾಗದ ಕಾರ್ಯಕರ್ತರು ಇಲ್ಲಿಯ ಧರಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ. ಹಾಸನ ಚಿಕ್ಕಮಗಳೂರು ಮೊದಲನೇ ದಿವಸ, ಎರಡನೇ ದಿವಸ ಬೇರೆ ಡಿವಿಷನ್, ಎರಡು ಡಿವಿಷನ್ಗಳು ಇಲ್ಲಿ ಬರ್ತಾರೆ. ನಮ್ಮ ಒತ್ತಾಯ ಇಷ್ಟೇ, ರಾಜ್ಯ ಸರ್ಕಾರಕ್ಕೆ ನೀವು ತಂದಿರತಕ್ಕಂಥ ಏಕಪಕ್ಷೀಯ ನೋಟಿಫಿಕೇಶನ್ ನಾವು ಒಪ್ಪೋದಿಲ್ಲ. ನಮಗೆ 38 ತಿಂಗಳ ಅರಿಯರ್ಸ್ ಬೇಕು. ಇದು ಮೊದಲನೇ ಪಾಯಿಂಟ್. ಎರಡನೇದು 1/20/24 ನಮ್ಮ 4 ವರ್ಷದ ವೇತನ ಪರಿಷ್ಕರಣೆ ಆಗಬೇಕು. ಹೋರಾಟ ಮುಂದುವರಿಯುತ್ತೆ. ಜಂಟಿ ಕ್ರಿಯಾ ಸಮಿತಿ ಈಗಲೂ ಸಹ ಮಾತುಕತೆಗೆ ಸಿದ್ಧ ಇದೆ ಅನ್ನುವಂಥ ಸಂದೇಶನ ಜಂಟಿ ಕ್ರಿಯಾ ಸಮಿತಿ ತಮ್ಮ ಮೂಲಕ ನಾಡಿನ ಜನರಿಗೆ ಮತ್ತು ಸಾರಿಗೆ ನೌಕರರಿಗೆ ಕೊಡಲಿಕ್ಕೆ ಬಯಸುತ್ತೆ. ಸರ್, ಈಗ ನಾನು ಹೇಳೋದು ಸರ್, ಈಗ ನಾವು ಜನರಿಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ, ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಅವರು ಮುಷ್ಕರನ ಈಗಲೇ ಮಾಡುವಂತಂದ್ರೆ ಇವತ್ತು ಪರೀಕ್ಷಾ ಸಮಯ, ಸಾವಿರಾರು ಜನ ಕಾರ್ಮಿಕರು ಮತ್ತೆ ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಊರ್ ಬಿಟ್ಟವರು ಇರ್ತಾರೆ. ನಾವು ಏಕದಮ್ ಮುಷ್ಕರ ಅನೌನ್ಸ್ ಮಾಡಿ ಇವಾಗ ರಾತ್ರಿ ಮನೆಗೆ ವಾಪಸ್ ಹೋಗದೇ ಇದ್ರೆ ತಾವೆಲ್ಲರೂ ನಮಗೆ ಬೆಂಬಲ ಕೊಡ್ತೀರಾ? ಇವತ್ತು ಈ ಪ್ರಮಾಣದಲ್ಲಿ ಬೆಂಬಲ ತಾವು ಕೊಟ್ಟಿದ್ದೀರಿ. ಮತ್ತೆ ರಾಜಕೀಯ ಪಕ್ಷಗಳು ಇವತ್ತು ನಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷ, ಬಿಜೆಪಿ ಇಬ್ರು ಕೂಡ ನಮ್ಮ ಹೋರಾಟವನ್ನು ಬೆಂಬಲಿಸಿದೆ. ನಾಳೆ ನಾವು ಏಕಾಏಕಿ ಮುಷ್ಕರ ಮಾಡಿ ಇವತ್ತು 1,50,00,000 ಜನ ಇವತ್ತು ಸಾರಿಗೆ ಸೌಲಭ್ಯ ಇಲ್ಲದೆ ಏಕದಮ್ ಅವರು ಬೀದಿಗೆ ನಿಲ್ಲುವಂತ ಸಂದರ್ಭ ಬಂದ್ರೆ ಅದು ಇಡೀ ಜನ ಸಮುದಾಯ ನಮ್ಮ ಹೋರಾಟವನ್ನ ಸಿಂಪಥೆಟಿಕ್ ಆಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರ ಭಾವನೆ ನಮ್ಗೆ ಅರ್ಥವಾಗುತ್ತೆ. ಅವರಿಗೆ ಅಷ್ಟು ಬೇಸತ್ತಿದ್ದಾರೆ. ಕಳೆದ 7 ವರ್ಷಗಳಿಂದ ಅವರಿಗೆ ಕಾದು ಬೇಸತ್ತಿದ್ದಾರೆ. ಆ ಬೇಸರದ ಒಂದು ರಿಯಾಕ್ಷನ್ ತಮ್ಮ ಮೂಲಕ ಸರ್ಕಾರನೂ ಕೂಡ ಈ ಬೇಸರವನ್ನು ಗಮನಿಸಬೇಕು. ಇಡೀ ಸಾರಿಗೆ ಕಾರ್ಮಿಕರು ಆ ರೀತಿ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತುಕತೆ ಮಾಡಿ ಈ 2 ವಿಷಯಗಳನ್ನ ಇತ್ಯರ್ಥ ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರವನ್ನ ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ಸರ್, ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಇರ್ತಾರೆ. ಕೆಎಸ್ಆರ್ಟಿಸಿ MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಬಜೆಟ್ ಅಧಿವೇಶನ ಶುರು ಆದ್ಮೇಲೆ ಅವ್ರು ಬಿಸಿ ಆಗ್ತಾರೆ. ಅದಕ್ಕೆ ಮುಂಚೆ ಮಾತುಕತೆ ಕರೆದ್ರೆ ನಾವು ಹೋಗಿ ಮಾತಾಡ್ತೀವಿ. ಏನು ಒಂದೇ ಮೀಟಿಂಗ್ ಅಲ್ಲಿ ಏನು ಇತ್ಯರ್ಥ ಆಗೋದಿಲ್ಲ. ಅದರಿಂದ ಮಾನ್ಯ ವ್ಯವಸ್ಥಾಪಕ ನಿರ್ದೇಶಕರು ನಾವು ಅವ್ರನ್ನ ವಿನಂತಿ ಮಾಡ್ಕೊಂಡ್ವಿ, ನೀವೊಂದು ಮೀಟಿಂಗ್ ಕರೀಲಿ ಅಂತ. ಅವ್ರೇನು ಹೇಳಿದ್ದಾರೆ, ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿ ನಿಮ್ಗೊಂದು ಡೇಟ್ ಕೊಟ್ಬಿಡ್ತೀನಿ ಸದ್ಯದಲ್ಲಿ. ಸೊ ಅದರಿಂದ ತಾಳ್ಮೆ ಇಲ್ಲದೆ ಇದ್ರೆ ಇಷ್ಟು ದೊಡ್ಡ ಜನ ಸಮುದಾಯನ ಒಂದು ಸಂಘಟನೆನ ಲೀಡ್ ಮಾಡೋದು ಸುಲಭ ಅಲ್ಲ. ತಾಳ್ಮೆ ಕೆಟ್ಟರೆ ಏನಾಗುತ್ತೆ, ಅಕಸ್ಮಾತ್ ಇವತ್ತೊಂದು ಜನ ಒಂದು ಸೆಕ್ಷನ್ ಆಫ್ ದಿ ವರ್ಕರ್ಸ್ ಇಮಿಡಿಯೇಟ್ಲಿ ಅನೌನ್ಸ್ ಮಾಡಿ ಅಂದ್ರು. ಅನೌನ್ಸ್ ಮಾಡಿದ್ರೆ ಏನಾಗುತ್ತೆ, 21ನೇ ಇಸ್ವಿಲ್ ಆಗಿದ್ದ at the same time public ಅವರನ್ನ ನಾವು we are not taking them to ransom, we are not holding them to ransom. ನಾವು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ದೀವಿ. ಅದರಿಂದ ಜನಗಳ ಆಕ್ರೋಶ, ಇಮಿಡಿಯೇಟ್ ಆಗಿ ಕಾರ್ಯಕ್ರಮ ಕೊಡಬೇಕು ಅನ್ನುವಂತ ಆಕ್ರೋಶ ನಮ್ಗೆ ಅರ್ಥವಾಗುತ್ತೆ. ಅವ್ರ ಭಾವನೆಗಳನ್ನ ಗೌರವಿಸ್ತೀವಿ ನಾವು. ಅಟ್ ದಿ ಸೇಮ್ ಟೈಮ್ ಇಡೀ ಸಾರಿಗೆ ನೌಕರರು 1,15,000 ಜನನು ಆ ಮನಸ್ಥಿತಿಗೆ ಬರೋದಕ್ಕೆ ದಯವಿಟ್ಟು ಅವಕಾಶ ಮಾಡಿ ಕೊಡಬೇಡ್ರಿ ಅಂತ ನಾವು ತಮ್ಮ ಮೂಲಕ ಸರ್ಕಾರನ ಮತ್ತೆ ಆಡಳಿತ ವರ್ಗನ ನಾವು ವಿನಂತಿ ಮಾಡ್ತೀವಿ. ನಮಗೆ ಮಾಧ್ಯಮದ ಸ್ನೇಹಿತರು ಈ ಒಂದು ಹೋರಾಟ ದೊಡ್ಡ ಪ್ರಮಾಣದಲ್ಲಿ ಯಶಸ್ವಿ ಆಗಲಿಕ್ಕೆ ಕಾರಣೀಭೂತರು. ತಾವು ನಿರಂತರವಾಗಿ ಸಾರಿಗೆ ನೌಕರರ ನೋವಿಗೆ, ಸಂಕಟಕ್ಕೆ ಮತ್ತೆ ಆಕ್ರೋಶಕ್ಕೆ ದನಿಯಾಗಿ ಕೆಲಸ ಮಾಡಿದ ಕಾರಣ ಸರ್ಕಾರ ಈ ಒಂದು
ತೀರ್ಮಾನಕ್ಕೆ ಬಂದಿದೆ ಮತ್ತು ಹೋರಾಟಕ್ಕೆ ಅವಕಾಶ ಆಸ್ಪದ ಮತ್ತು ಮುಂದುವರೆದಿದೆ. ನಿಮ್ಮ ಸಹಕಾರ ಹೀಗೆ ಇರಲಿ. ನಮ್ಮೆಲ್ಲರಿಗೂ ಜಂಟಿ ಕ್ರಿಯಾ ಸಮಿತಿ ಪರವಾಗಿ ಧನ್ಯವಾದಗಳು. ಮತ್ತೆ ಪೊಲೀಸ್ ಅವರು ನಮಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆ